ಈಗ ಅವರಿಬ್ರು ಮದುವೆ ಆದ್ರು ಅಂದ್ರೆ ಅಫಿಷಿಯಲ್ ಆಗಿ ಅವನಿಗೆ ಮನೆ ಅಳಿಯ ಆಗ್ತಾನೆ. ಅಣ್ಣ ಅವನ ಹೆಸರಿಗೆ ಆಸ್ತಿ ಬರಿಬೇಕು ಅಂತ ಅನ್ಕೊಂಡಿದ್ದಾನೆ. ಅದು ಇನ್ನೂ ಈಸಿ ಆಗತ್ತೆ. ಈ ಮನೆದು ಅಂತ ನಮ್ಮ ಕೈಗೆ ಚಮ್ ಸಿಗತ್ತೆ, ಆಮೇಲೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ಪದೇ ಪದೇ ನೆಗೆಟಿವ್ ಆಗಿ ಮಾತಾಡ್ಬೇಡ ತಾನು. ನಿನಗೆ ನಾನು ಮಾತಾಡ್ತಿರೋದು ಮಾತ್ರ ಕಾಣುತ್ತೆ, ಇಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ಏನ್ ನಡೀತಾ ಇದೆ ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ನೋಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ನನ್ನ ಕಾಲ್ ಹೇಳಿದ್ರಿಂದ ನನ್ಗೆ ಏನ್ ಪ್ರಯೋಜನ ಇದೆ? ನಿನ್ ಕಾಲ್ ಎಳೆಯೋದ್ರಿಂದ ನನಗೇನು ಸಿಗಲ್ಲ. ಇಷ್ಟು ವರ್ಷ ಅಣ್ಣನ ಕಾಲ್ ಬಿದ್ದಿದ್ದಕ್ಕೆ ನನಗೇನು ಸಿಗ್ತಾ ಇಲ್ಲ. ನಮ್ ಕತೆ ಮುಗೀತಷ್ಟೇ. ಕತೆ ಮುಗಿತಾ ಇರೋದ್ ನಮ್ದಲ್ಲ, ಆ ದೀಪಕ್ದು. ಏನ್ ಹೇಳ್ತಾ ಇದೀಯಾ? ಈಗಾಗ್ಲೇ ನಾನು ಮುಂಬೈಯಿಂದ ಒಂದಿಷ್ಟು ಜನ ರೌಡಿಗಳನ್ನ ಕಳ್ಸಿದೀನಿ. ಅವ್ರು ಇನ್ನೇನು ಬರ್ತಾ ಇದಾರೆ, ರೀಚ್ ಆಗ್ತಾ ಇದಾರೆ. ರಾತ್ರಿ ಆ ದೀಪಕ್ನ ಎತ್ರೆ ನಾಳೆ ಮದ್ವೆ ಎಲ್ಲಿಂದ ನಡೆಯುತ್ತಿದ್ದಾನು? ಆಮೇಲೆ ಈ ಆಸ್ತಿ ಎಲ್ಲ ನಮ್ ಕೈಗೆ ತಾನೆ. ರಾಜೇಶ್ವರಿ, ನಿಜ ಹೇಳ್ತಾ ಇದ್ದೆ ನೀನು. ಹಾಗಾದ್ರೆ ನಾಳೆ ನಡೆಯೋ ಮದ್ವೆ ಮುಹೂರ್ತಕ್ಕೆ ಮುಂಚೆನೆ ಇವತ್ತು ರಾತ್ರಿನೇ ಅವನಿಗೆ ಮುಹೂರ್ತ ಇಟ್ಬಿಟ್ಟಿದ್ಯಾ? ನಾನೇ ದುಡ್ಡು ಕೊಟ್ಟು ಈ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿದವನು ಇವತ್ತು ನನ್ನನ್ನೇ ಎತ್ತರಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಅವನ್ನ ಸುಮ್ಮನೆ ಬಿಟ್ಬಿಡ್ತೀನ? ಒಂದ್ ಕಡೆ ಮೇಡಮ್ ಕಾಣಿಸ್ತಾ ಇಲ್ಲ, ಇನ್ನೊಂದ್ ಕಡೆ ಈ ಅಂಜಲಿ ಅವರು, ಇನ್ನೊಂದ್ ಕಡೆ ಈ ಮನೆ ಯಜಮಾನ, ಇನ್ನೊಂದ್ ಕಡೆ ಆ ರಾಜೇಶ್ವರಿ. ಯಪ್ಪ, ತಲೆ ಕೆಟ್ಟೋಗ್ಬಿಡಿದೆ ನನ್ಗೆ. ಈ ಕಗ್ಗಂಟಿಂದ ಹೇಗಪ್ಪ ಆಚೆ ಬರೋದು? ಓ ಅಳಿಂದ್ರೆ, ನೀವ್ ಇಲ್ಲಿ ಕೂತಿದ್ದೀರಾ? ನಾನು ನಿಮ್ಗೋಸ್ಕರ ಇಡೀ ಮನೆ ಎಲ್ಲ ಹುಡ್ಕಾಡ್ದೆ. ಯಾಕೆ? ನೋಡಿ ಇಳಿಂದ್ರೆ, ಪಕ್ಕಾ ಲೋಕಲ್ ಸೇಂದಿ. ಇದನ್ನ ನಮ್ ಯಜಮಾನ್ರೆ ಹೇಳಿ ಮಾಡ್ಸಿರೋದು. ತಗೊಳ್ಳಿ, ನೀವು ಒಂದ್ ಬಾಟ್ಲು ಏರ್ಸಿ. ಆಮೇಲೆ ಅಳಿಂದ್ರೆ, ನಾಳೆ ಮದುವೆ ಎಲ್ಲ ಚೆನ್ನಾಗಿ ಆಗುತ್ತೆ. ನೀವ್ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಜಾಸ್ತಿ ಟೆನ್ಷನ್ ತಗೊಂಬೇಡಿ, ಏನಾಗ್ಬೇಕೋ ಅದೆಲ್ಲ ಆಗುತ್ತೆ. ಇದು ನೋಡಿ, ಈ ಸೇಂದಿ ನಮ್ಮ ಯಜಮಾನ್ರಿಗೆ ಬಹಳ ಇಷ್ಟ. ಈ ಸೇಂದಿನ ನೀವು ಹೊಟ್ಟೆಗೆ ಹಾಕಿದ್ರೆ ತಲೆಯಲ್ಲಿರೋ ಕಿರಿಕಿರಿ ಎಲ್ಲ ಮಂಗ್ ಮಾಯ ಆಗ್ಬಿಡುತ್ತೆ. ಅಲ್ಲಿಂದ್ರೆ ಏರ್ಸಿ. ಊರ್ ಬೇರೆ ನನ್